ಈ ಬುದ್ಧಿ ಸ್ವಲ್ಪ ಟ್ರೇಸಸ್ ಇರುತ್ತೆ. ಬ್ರಾಹ್ಮಣರ ಆಡಿದ ಮಾತು ಮುಸಿ ಹೋಗದು. ಕಂಡು ಕರುಣವಿಲ್ಲದೆ ದುಷ್ಟ ಬುದ್ಧಿ ಕರೆಸಿದ ಪಶುಘಾತಕರ ಕೈಯೊಳಗೆ ಆಚರಣನ ಕೊಟ್ಟನು ಆಚರಣ ಕೊಟ್ಟನ ಕ್ಷಣದಿ. ಒಡನೆ ಆಡುವ ಮಕ್ಕಳಗಲಿಸಿ ಕರಳನ ಹಿಡಿದು ಹೆಗಲ ಮೇಲೆ ಇಟ್ಟು ಝಡಿದು ಛಕ್ಕಿಸಿ ನಡುಗುತ್ತಿದ್ದನು ಬಾಲಕನು, ನಡುಗುತ್ತಿದ್ದನು ಬಾಲಕನು. ನೆನೆದಿದ್ದ ಸಭೆಯೆಲ್ಲ ಎಲ್ಲ ಬಂದವರೆಲ್ಲ ಹೋದ್ರಲ್ಲ, ತಕ್ಷಣ ಯೋಚನೆ ಮಾಡ್ದ, ಇದು ಯಾಕೋ ಸರಿ ಇಲ್ಲ, ಈ ಹುಡುಗನ್ ಮುಗಿಸ್ಬಿಟ್ರೆ ಒಳ್ಳೇದು. ಇನ್ನು ಬ್ರಾಹ್ಮಣರ ಆಡ್ ಮಾಡಿ ಲೆಕ್ಕ ಹಾಕ್ಬಿಟ್ಟು ನಾಳೆ ಪಕ್ಕದ ಜರಿ ಇದ್ರೆ ದೊಡ್ಡವ್ರು ಆದ್ಮೇಲೆ ಗತಿ ಏನು. ಎಲ್ಲರೂ ಕೂತ್ಕೊಳ್ಳಿ. ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪದಾಂ ಅಪಹರ್ತಾರಂ. ನಮ್ಮ ಬದುಕಿನಲ್ಲಿ ಬರುವ ಏನೆಲ್ಲ ಆಪತ್ತುಗಳಿದ್ದರೂ ಅದನ್ನೆಲ್ಲ ದೂರ ಮಾಡ್ತಾನೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ. ಬಯಸಿದ ಎಲ್ಲ ಸಾತ್ವಿಕ ಸಂಪತ್ತು ಏನಿದೆ ಅದನ್ನು ದಯಪಾಲಿಸ್ತಾನೆ. ಅಂತಹ ಲೋಕಾಭಿರಾಮಂ ಶ್ರೀರಾಮಂ, ಲೋಕಕ್ಕೇನೆ ಸಂತೋಷವನ್ನುಂಟು ಮಾಡುವಂತಹ ಸುಖಪ್ರದನಾಗಿರುವ ಶ್ರೀರಾಮಚಂದ್ರನನ್ನು ಭೂಯೋ ಭೂಯೋ ನಮಾಮ್ಯಹಂ, ಬಾರಿ ಬಾರಿಗೆ ನಮಿಸ್ತೇನೆ. ಹೀಗೆ ಅಂತ ಹೇಳಿಕೊಂಡು ನಮ್ಮ ಪೂರ್ವಜರ ಋಷಿಮುನಿಗಳು ರಾಮನನ್ನು ನಮಿಸಿದ ಬಗ್ಗೆ ಹೀಗೆ. ರಾಮ ಅನ್ನೋ ಶಬ್ದಕ್ಕೇನೆ ಅರ್ಥ ಹಾಗೆ. ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮಃ. ಆ ರಾಮ ಅಂತ ಹೇಳ್ತೀವಲ್ಲ, ಇಲ್ಲಿಂದ ಬಂತದ್ದು. ಆ ಶಬ್ದದ ಮೂಲ ಇದೆ. ರಮು ಅನ್ನುವ ಧಾತು ಇದೆ, ಅದರಿಂದ ಹುಟ್ಟಿರುವ ಶಬ್ದ ರಾಮ. ಏನ್ ಅರ್ಥ? ಯಾರಿಂದಾಗಿ ಮೂರು ಲೋಕವು ಸುಖವನ್ನು ಸಂತೋಷವನ್ನು ಅನುಭವಿಸ್ತಾ ಇದೆಯೋ ಪಡಿತಾ ಇದೆಯೋ ಅವನು ರಾಮ. ಯಾರಿಂದಾಗಿ ಮೂರು ಲೋಕವು ಸುಖ ಸಂತೋಷವನ್ನು ಅನುಭವಿಸ್ತಾ ಇದೆಯೋ ಅವನು ರಾಮ. ಆ ಕಡೆ ಇನ್ನೊಬ್ಬ ರಾವಣ, ಶಬ್ದಕ್ಕೇನೆ ಅರ್ಥ ಹಾಗೆ. ಮೂರು ಲೋಕವು ಕೂಡ ಅಳುವ ಹಾಗೆ ಮಾಡುವವನು, ಮೂರು ಲೋಕವು ಅಳುವ ಹಾಗೆ ಮಾಡುವವನು ರಾವಣ. ಆ ಶಬ್ದಕ್ಕೇನೆ ಅರ್ಥ ಹಾಗೆ. ಸಮಾಜದಲ್ಲಿ ನಾವು ಹೇಗಿರಬೇಕು, ನಮ್ಮ ಮಕ್ಕಳು ಹೇಗಿರಬೇಕು? ವಾಲ್ಮೀಕಿ ರಾಮಾಯಣ ನಮಗೆ ಮೂವರು ಆದರ್ಶ ಪುರುಷರನ್ನು ತೋರಿಸಿಕೊಟ್ಟಿದೆ ಅಂತೆ. ಒಬ್ಬಾತ ರಾಮ, ಇನ್ನೊಬ್ಬಾತ ರಾವಣ. ರಾಮನೂ ಆದರ್ಶ ಪುರುಷ, ರಾವಣನೂ ಆದರ್ಶ ಪುರುಷ. ಯಾವುದರಲ್ಲಿ? ಸಮಾಜದಲ್ಲಿ ನಮ್ಮ ಬದುಕು ಹೇಗೆ ಇರಬೇಕು ಅನ್ನೋದಕ್ಕೆ ರಾಮ ಆದರ್ಶ ಅಂತ ಆದದ್ದಾದರೆ, ನಮ್ಮ ಬದುಕು ಹೇಗಿರಬಾರದು ಅನ್ನೋದಕ್ಕೆ ರಾವಣ ಆದರ್ಶ. ರಾಮನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿದಾಗಲೂ ಕೂಡ ನಾವು ಹೀಗಿರಬೇಕು,
ನಾವು ಹೀಗಿರಬೇಕು, ನಮ್ಮ ಮಕ್ಕಳು ಹೀಗಿರಬೇಕು, ನಮ್ಮ ಮಕ್ಕಳು ಹೀಗಿರಬೇಕು ಅನಿಸಿಕೊಂಡ್ರೆ ರಾವಣನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿದಾಗಲೂ ಕೂಡ ಅರೆ ನಾವು ಹೀಗಿರಬಾರದು, ನಮ್ಮ ಮಕ್ಕಳು ಹೀಗಿರಬಾರದು, ನಾವು ಹೀಗಿರಬಾರದು, ನಮ್ಮ ಮಕ್ಕಳು ಹೀಗಿರಬಾರದು. ರಾಮನೂ ಆದರ್ಶ, ರಾವಣನೂ ಆದರ್ಶ. ಹೇಗಿರಬೇಕು ಅನ್ನೋದಕ್ಕೆ ರಾಮ ಆದರ್ಶ ಅಂತ ಆದದ್ದಾದರೆ ಹೇಗಿರಬಾರದು ಅನ್ನೋದಕ್ಕೆ ರಾವಣ ಆದರ್ಶ. ರಾಮ ಏನ್ ಮಾಡ್ದ? ತನ್ನ ಸುಖ ಸಂತೋಷವನ್ನೆಲ್ಲ ಕಡೆಗಣಿಸಿ ಲೋಕದ ಸುಖಕ್ಕೋಸ್ಕರ ಕಾಡು ಪಾಲಾದ. ತನ್ನ ಕೈಗೆ ಬಂದಿರತಕ್ಕಂತಹ ರಾಜ್ಯವನ್ನು ಲೋಕದ ಹಿತಕ್ಕೋಸ್ಕರ ಅದನ್ನು ಕಡೆಗಣಿಸಿ ಕಾಡಿಗೆ ಹೋಗುವುದಕ್ಕೆ ಕೂಡ ಅವನು ಹಿಂಜರಿಯಲಿಲ್ಲ. ಸ್ವಾರ್ಥವನ್ನು ತೊರೆದು ಪರಾರ್ಥಕ್ಕೋಸ್ಕರ ಋಷಿ ಮುನಿಗಳಿಗೆ, ಸಜ್ಜನರಿಗೆ, ಲೋಕಕ್ಕೆ ಕಂಟಕರಾಗಿರುವಂತಹ ದುಷ್ಟರು ಯಾರಿದ್ದಾರೆ ಅವರು ಎಲ್ಲಿದ್ದರೂ ಸದೆ ಬೆಳೀತೇನೆ ಅಂತ ಹೇಳಿಕೊಂಡು ಅವರಿದ್ದಲ್ಲಿಗೆ ಹುಡುಕಿ ಹೋಗಿ ಅವರನ್ನು ದೂರ ಮಾಡಿದ. ಸಮಾಜಕ್ಕೆ ಕ್ಷೇಮ, ನೆಮ್ಮದಿ, ಶಾಂತಿ ತಂದಿದ್ದ. ರಾವಣ ಶಬ್ದಕ್ಕೇನೆ ಅರ್ಥ ಹಾಗೆ 3 ಲೋಕವು ಅಳುವ ಹಾಗೆ ಮಾಡ್ತಾ ಇರುವವನು ಅವನು ದೂರ ಮಾಡಿದ. ರಾವಣ ಹೇಗೆ? ಅವನ ಪ್ರವೃತ್ತಿಯೇ ಹಾಗೆ. ಲೋಕದಲ್ಲಿ ಒಳ್ಳೆ ಸೊತ್ತು ಅಂತ ಏನಿದೆ ಅದು ಯಾರಲ್ಲೇ ಇರಲಿ, ಅದು ಏನೇ ಆಗಿರಲಿ, ಅದು ನನಗೆ ಬೇಕು. ನಾನು ಅಲ್ಲಿ ಅವರಿಂದ ಕಿತ್ಕೊಳ್ಳೋದ್ರಿಂದ ಅವರಿಗೆ ಏನು ದುಃಖ ಆಗತ್ತೋ ಅದು ನನಗೆ ಗೊತ್ತಿಲ್ಲ. ಏನಾದ್ರೂ ಆಗಲಿ ನನಗೆ ಬೇಕು. ಸೀತಾಮಾತೆಯನ್ನು ಕೂಡ ಅಪಹರಿಸಿಕೊಂಡು ಹೋಗುವ ಪ್ರಯತ್ನ ಮಾಡಿದ. ಸಮಾಜದಲ್ಲಿ ನಾವು ಹೇಗಿರಬೇಕು, ನಮ್ಮ ಮಕ್ಕಳು ಹೇಗಿರಬೇಕು, ಇಂತಹ ಶ್ರೀರಾಮಚಂದ್ರನ ಆರಾಧನೆ ನಮ್ಮಿಂದ ನಿರಂತರವಾಗಿ ನಡೆಯಬೇಕು. ರಾಮನ ಆರಾಧನೆ ಅಂದರೆ ಏನು? ರಾಮ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ರೆ ರಾಮನ ಆರಾಧನೆ ಹೇಗೆ ತಿಳಿಯುತ್ತೆ.